ಚೂಮಂತರ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದೇ, ಹಾಲಿವುಡ್ ಮೂವಿ ಥರನೇ ಇದೆ. ಎಸ್ಪೆಷಲಿ ದ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳ ಎಲ್ಲರ ಪರ್ಫಾರ್ಮೆನ್ಸ್, ಶರಣ್ ಸರ್ ಆಗಿರ್ಬೋದು, ಅದಿತಿ ಅವ್ರದ್ದಾಗಿರ್ಬೋದು, ಮೇಘನಾ ಅವ್ರದ್ದಾಗಿರ್ಬೋದು, ಪ್ರಭು ಅವ್ರದ್ದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳಿದ್ದು ನನಗೆಲ್ಲರೂ. ಆ್ಯಂಡ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಇಂಥ ಒಂದು ತಂಡದ ಜೊತೆ ಹಾಗೆ ಸಿನಿಮಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಮೊದಲನೇ ಬಾರಿಗೆ ನನಗನ್ಸೋ ಪ್ರಕಾರ ಕನ್ನಡದಲ್ಲಿ ಈ ಥರದೊಂದು ಪ್ರಯತ್ನ ನಡೀತಾ ಇರೋದು. ಸೊ ನನ್ನನ್ನು ಇದೊಂದಕ್ಕೆ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತರುಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಆ್ಯಂಡ್ ದರ್ಶಿನಿ ಕೊರಿಯೋಗ್ರಾಫರ್ ಅಂದಾಗ ನನಗೆ ಭಯ ಇತ್ತು, ಬಿಕಾಸ್ ಅವರು ಒಂದು ಬೀಟು ಬಿಡಲ್ಲ, ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಬಟ್ ಥ್ಯಾಂಕ್ಫುಲಿ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿದ್ದಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಟು ಚೂಸ್ ಮೀ ಫಾರ್ ದಿಸ್. ಸರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕಳಿಸಿದ್ದೀನಿ. ನನಗೆ ಇವತ್ತು ಶೂಟ್ ಇರಲಿಲ್ಲ, ಇವತ್ತು ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಈ ಮೀಟಿಗೆ ಬಂದಿದ್ದೀನಿ. ಮುಗಿಸಿದ ತಕ್ಷಣ ಅನ್ಕೊಂಡು ತರುಣ್ ಸರ್ ಒಂಚೂರು ಬಜೆಟ್ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. ಇಷ್ಟು ಕೊಟ್ಟಿದ್ದೀರ ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಹೋಪ್ ನಿಮ್ಗೆಲ್ಲರಿಗೂ ಸಾಂಗ್ ಇಷ್ಟ ಆಗಿದೆ. ತುಂಬ ಕಮ್ಮಿ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಮಾಡಿರುವಂಥ ಸಾಂಗು. ಸೊ ನೆಕ್ಸ್ಟ್ ಟೈಮ್ ನಾನು ಮೈಕ್ ಕೊಡೋದಲ್ಲ ಸರ್, ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸ್ ಕೊಡಿ, ಯಾವಾಗಲೂ ಮಾತಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಎಸ್ಪೆಷಲಿ ಅವ್ರ ಸ್ವೀಟೆಸ್ಟ್ ಶರಣ್ ಸರ್ ಇದ್ದಾರೆ. ಈ ಆಲ್ವೇಸ್ ಇವತ್ತಿಗೂ ಒಂದು ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ಸೊ ಅಷ್ಟೇ, ಈಗ ನನಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಸ್ಪೆಷಲ್ ನಮ್ಮ ಅನೂಪ್ ಸರ್ ಅಸಿಸ್ಟೆಂಟ್ ಇದ್ದಾರೆ, ಅವರು ನನ್ನ ಜೊತೆ ಕೆಲಸ ಮಾಡಿದ್ರು. ಈಸ್ ಅ DOP. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನವನೀತ್ ಸರ್, ಲಾಸ್ಟ್ ಟೈಮ್ ನಿಮ್ಮ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಸಕ್ಸಸ್ ಮೀಟಲ್ಲಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಸರ್. ಆ್ಯಕ್ಚುಲಿ ಏನೋ ಪ್ರೆಷರಲ್ಲಿ ನಾನು ಎಮೋಷ್ನಲ್ ಆಗಿ ಆಗಲೇಬೇಕು ಸರ್. ನೆಕ್ಸ್ಟ್ ಸಾಂಗ್ಸ್ ನಾನು ಎಷ್ಟೇ ಮಾಡಿದ್ರು ಚೂಮಂತರ್ ನನಗೆ ಇಟ್ ಹೋಲ್ಡ್ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಫಸ್ಟ್ ಸಾಂಗು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡಿರೋಂಥ ಸಾಂಗ್ ಅಂತ. ಸೊ ಯಾವಾಗಲೂ ಅದು ಸ್ಪೆಷಲ್ ಆಗೇ ಇರುತ್ತೆ ನನಗೆ. ಆ್ಯಂಡ್ ಯಾ ಸರ್, ನೀವು ತುಂಬ ಮೂವಿ ವಾಸ್ ಎಕ್ಸ್ಟ್ರಾರ್ಡಿನರಿ ನಾವಿಂಟಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಒಳ್ಳೆ ಬಜೆಟ್ ಸಾಂಗು ಒಂದು ಕೊಟ್ಟೆ, ಹೇಗೆ ಮಾಡ್ತೀರಂತ. ಫಸ್ಟ್ ಸಾಂಗ್ ಅಲ್ವಾ, ಕಲ್ತ್ಕೊಳ್ಳಿ. ಹೊಸ ಹುಡುಗಿ ಹೊಸದಾಗಿ ಬಂದರೆ ಇಂಡಸ್ಟ್ರಿನಲ್ಲಿ ಹೇಗೆ ಮಾಡಬೇಕು, ಕಾಸ್ಟ್ಲಿ ಸಾಂಗ್ ಹೇಗೆ ಮಾಡಬೇಕು, ಕಡಿಮೆ ಬಜೆಟಲ್ಲೂ ಹೇಗೆ ಮಾಡಬೇಕು ಅಂತ ಎರಡೂ ಅನುಭವ ಆಗಲಿ ಅಂತ ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಅಂದರೆ ಅವ್ರು ಹೇಳಬೇಕಾದ್ರೆ ನಂಗೆ ಒಂದು ಹೇಳಿದ್ರು, ದರ್ಶಿನಿ ಪ್ರತಿ ನಿನಗೆ ಸೆಟ್ ಕೊಟ್ಟಿದ್ದೀನಿ, ಒಳ್ಳೆ ಡ್ಯಾನ್ಸರ್ನ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟು ಒಂದು ಸಾಂಗ್ ಮಾಡಿದ್ದೀನಿ, ನೀನು ಹಿಂಗೂ ಮಾಡಿ ಪ್ರೂವ್ ಮಾಡಬೇಕು. ಯಾರೇ ವರ್ಸಟೈಲ್ ಕೊರಿಯೋಗ್ರಾಫರ್, ಏನೂ ಇಲ್ಲ ಅಂದರು, ಕ್ಯಾಮ್ರಾ ಇಲ್ಲ ಅಂದರೂ ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕು ಅಂದರು ಅವರು. ಬಟ್ ಆ್ಯಕ್ಚುಲಿ ನಾನು ಈ ಥರ ಕೆಲಸ ಮಾಡಬೇಕಾದಾಗ ತುಂಬ ಕ್ರಿಯೇಟಿವ್ ಥಾಟ್ಸ್ ಬಂತು. ಕೆಲವೊಂದು ಶಾರ್ಟಲ್ಲಿ ಫೋರ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಐ ಯೂಸ್ಡ್ ನಮ್ರತಾಸ್ ಹೀಲ್ ಸ್ಲಿಪ್ಪರ್ಸ್ನ ಯೂಸ್ ಮಾಡಿಬಿಟ್ಟು ಐ ಕ್ರಿಯೇಟೆಡ್ ಸಮಥಿಂಗ್. ಸೊ ಥ್ಯಾಂಕ್ ಯು ಸರ್, ತುಂಬ ಕ್ರಿಯೇಟಿವಿಟಿ ಆಚೆ ತಂದ್ರಿ. ಥ್ಯಾಂಕ್ ಯು ದರ್ಶಿನಿ. ಇದು ದೇವ್ರ ಸಿನಿಮಾ, ನೀವು ಅತೃಪ್ತ ಆತ್ಮ ಥರ ಇರಬೇಡಿ, ಓಕೆ, ತೃಪ್ತ ಆತ್ಮ ಥರ ಇರಿ. ಎಲ್ಲ ಇದೆ. ಹಾಗೆಯೇ ನಮ್ಮ ಈ ಸಿನಿಮಾ ಮಾಡಿದಾಗ ಇದಕ್ಕೆ ಫಸ್ಟು ಒಂದು ಸಾಂಗ್ ಮಾಡಿದ್ದು ಚಂದನ್ ಶೆಟ್ಟಿ ಅವರು. ಆನಂತರ ನಮ್ಮ ರೆಕಾರ್ಡಿಂಗ್ ಅಂತ ಬಂದಾಗ ಅವಿನಾಶ್ ಅವ್ರು ಮಾಡಬೇಕಿತ್ತು. ಅವ್ರಿಗೂ ಅಷ್ಟೇ ಸೇಮ್ ಅತೃಪ್ತ ಆತ್ಮ ಅದು. ಸರ್ ನನಗೊಂದು ಸಾಂಗ್ ಕೊಡಿ ಸರ್, ನನಗೊಂದು ಸಾಂಗ್ ಕೊಡಿ ಸರ್ ಅಂತ ಕೊಡಿ ಅಂದರು. ಪಾಪ ಸಾಂಗು ರೆಡಿ ಮಾಡಿದ್ರಿ. ಸಾಂಗು ಸಿನಿಮಾದಲ್ಲಿ ಅದು ಬ್ಯಾಕ್ಗ್ರೌಂಡ್ ಥರ ಹೋಯ್ತು, ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವರ ಒಂದು ಖುಷಿಗೆ ಮತ್ತು ಸಿನಿಮಾಗೂ ನಮ್ಗೆ ಬೇಕಿತ್ತು. ಸೊ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಈ ಸಾಂಗ್ ಆಗಿದೆ. ಸೊ ಈ ಸಾಂಗನ್ನು ಮಾಡಿರೋಂಥ ನಮ್ಮ ಅವಿನಾಶ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಡಿಜಿಟಲ್ ಮೀಡಿಯಾ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ನಮಸ್ಕಾರ. ಒಂದು ಈ ಹಾಡ್ ಬಗ್ಗೆ ಒಂದು ಸಣ್ಣ ಹೇಳಬೇಕಂದ್ರೆ, ಆ್ಯಕ್ಚುಲಿ ತುಂಬ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಹೋಗುತ್ತೆ, ನವನೀತ್ ಸರ್ಗೆ. ಆ್ಯಕ್ಚುಲಿ ಪ್ಲ್ಯಾನಲ್ಲೇ ಇದ್ದಿಲ್ಲ. ಈ ಸೀನ್ ಮೇಲೆ ಏನಾಗ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ವೆರಿ ಜಾಝಿ ಹೋಗೋಣ ಸರ್, ಲೆಟ್ಸ್ ಗೋ ವೆಸ್ಟರ್ನ್. ರೂಮ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಪ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ ಮೈಟ್ ಮೇಕ್ ಸೆನ್ಸ್ ರದರ್ ದನ್ ಗೋಯಿಂಗ್ ವೆರಿ ಯೂಶ್ವಲ್ ವೇ ಅಂತ ಥಿಂಕ್ ಮಾಡಿದ್ವಿ. ಸರ್ ಫುಲ್ ಸರ್ಚು, ಬೋರ್ ಆಗಬಾರ್ದು, ವೈ ಡೋಂಟ್ ಯು ಕಮ್ ಅಪ್ ವಿತ್ ಸಾಂಗ್ ಅಂದರು. ನಾನೇ ಯೋಚನೆ ಮಾಡಿಲ್ಲ. ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ. ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರೇ. ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಎಟ್ ದಟ್ ಸೀನ್ ಆ್ಯಂಡ್ ಕ್ರಿಯೇಟಿಂಗ್ ಎನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹಂಗಾಗಿ ಸ್ವಲ್ಪ ಜಿಬ್ರಿಷ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ. ನನಗೆ ಸ್ವಲ್ಪ ಬರೆಯೋ ಹುಳ ಕೂಡ ಇದೆ. ಸೊ ಅದರಿಂದ ನಾನು ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು 4 ಲೈನ್ ಬರೆದಿದ್ದೆ. ಸೊ ವಿ ಆರ್ ಸ್ಪೀಕಿಂಗ್ ಔಟ್, ಯಾಕಂದರೆ ಅವರು ಟ್ರೆಷರ್ ಹಂಟ್ ಮಾಡ್ತಾ ಇರ್ತಾರೆ. ಸೊ ಮನುಷ್ಯಂದು ಗ್ರೀಡ್, ಅವನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೈಟಿಂಗ್ ಮಾಡಿದ್ವಿ.
ಜಿಬ್ರಿಷಾಗಿ, ಅದಕ್ಕೆ ಮತ್ತೆ ವಿಜಯ್ ಈಶ್ವರ್ ಅವ್ರ ಕನ್ನಡದ ಒಂದು 4 ಸಾಲನ್ನು ಸೇರಿಸಿ ಸೂಪರಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಥ್ಯಾಂಕ್ ಯು ಮೇಡಮ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಇದು ಈ ಹಾಡು ಬಗ್ಗೆ. ಬಟ್ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾರ್ಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ. ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲಿದಲ್ಲ, ಫುಲ್ ಸಿನಿಮಾ ಗೆಲ್ಲಿಯೋದು ಭಾಳ ಇಂಪಾರ್ಟೆಂಟ್ ನನಗೋಸ್ಕರ. ಯಾಕಂದರೆ ಒಂದು ಹಾಡು ಗೆಲ್ತು, ಮ್ಯೂಸಿಕ್ ಚೆನ್ನಾಗಿತ್ತು ಗುರು, ಮೂವಿ ಓಕೆ ಅಂತ ಅಂದರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ. ಯಾಕಂದರೆ ಹೋಲ್ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಮೂವಿ, ಎಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಇಸ್ ಹ್ಯಾಪನ್ ಟು ಚೂಮಂತರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಇದು ಹೇಳಲೇಬೇಕು, ನಾನು ಡೈರೆಕ್ಟರ್ ಜಗಳಾಡಿ ಕಿತ್ತಾಡಿ ಲೈನ್ಸ್ ನನಗೆ ಬೇಕು ಅಂತ ಕಿತ್ತಾಡಿ ಹಾಡಿರೋಂಥ ಸಾಂಗು. ಆ ಕನ್ನಡದ ಸಾಲು ಅವ್ರು ಹಾಡಿರೋದು, ಇಂಗ್ಲೀಷ್ ಸಾಲು ನಾನು ಹಾಡಿರೋದು. ಈ ಡೈರೆಕ್ಟರಲ್ಲಿ ಆ್ಯಕ್ಚುಲಿ ನನಗೇನು ಗೊತ್ತಾ, ಈ ಚೂಮಂತರ್ ಮಾಡೋಕ್ಕೆ ಯಾಕೆ ಕಷ್ಟ ಅಂದರೆ ಡೈರೆಕ್ಟ್ರಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ, ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳಾಡ್ತಾನೆ ಇರ್ತೀನಿ ಯಾವಾಗಲೂ. ಅವ್ರಿಗೇನಂದರೆ ನನ್ನದ್ರಲ್ಲಿ ಒಂದು ಡೈರೆಕ್ಟರ್ ಇದ್ದಾನೆ ಅಂತ ಅವ್ರು ನನ್ನ ಜೊತೆ ಜಗಳಾಡ್ತಾನೆ ಇರ್ತಾರೆ ಹಂಗೆ. ಬಟ್ ಆ್ಯಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಿನಾಶ್ ಅವ್ರಿಗೆ ಮತ್ತು ಡೈರೆಕ್ಟ್ರಿಗೆ ಬರೀ ಐಡಿಗೆ ಬರೋಲ್ಲ, ಹೆಚ್ಚಾಗಿ ಡೈರೆಕ್ಟರ್ಗೆ ಕನ್ನಡದ ಪ್ರೀತಿ ಜಾಸ್ತಿ. ಫಸ್ಟು ಇವ್ರಿಗೆ ತುಂಬ ಅವ್ರಿಗೆ ಇಂಗ್ಲೀಷ್ ವ್ಯಾಮೋಹ ಸ್ವಲ್ಪ, ಅವ್ರು ಆ ರೆಫರೆನ್ಸ್ ಅದು ಇದು ತೊಗೊತಾರೆ. ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ, ಸರ್ ಫಸ್ಟ್ ನೀವು ಈ ಸಿನಿಮಾ ಎಲ್ಲಿ ಬಂತು, ಆ ಸಿನಿಮಾದ ಸಾಂಗ್ಸ್ ಕೇಳಿದ್ದೀರಾ, ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡಿದ್ರೆ ನೀವು ಅದನ್ನ ಹೇಳ್ರಿ ನೀವು ಅಂತ. ಇದಕ್ಕೆ ಜನ ಆ್ಯಕ್ಚುಲಿ ಈ ಸಿನಿಮಾಯಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಜಾಸ್ತಿ ನೋಡೋಕ್ಕೆ, ಒಳ್ಳೇದಾಗಲಿ. ಇನ್ನು ಆ್ಯಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಮೇಘನಾನು ಹೇಳ್ಬೋದು. ಮೇಘನಾ ನಾವು ಸಾಂಗ್ ರಿಲೀಸ್ ಆದ ಹೇಳಿದ್ರು, ತರುಣ್ ನಾನು ಸಾಂಗಲ್ಲಿಲ್ಲ, ನನಗೆ ಸಾಂಗ್ ಇಲ್ಲ ಅಂತ. ಮೇಘನಾ ನೋಡಿ ಸರ್ಪ್ರೈಸ್, ಇಡೀ ಸಾಂಗಲ್ಲಿ ನೀವೇ ಜಾಸ್ತಿ ಇದ್ದೀರಾ, ಓಕೆನಾ, ಕಾಣಿಸ್ತಾ ಇದ್ದೀರಾ, ಯಾವಾಗ ಬೇಕು ಅವಾಗ ಹಾಕೊಂಡು ನೋಡ್ತಾ ಇದ್ದೀವಿ, ಸಾಂಗಲ್ಲಿದ್ದೀರಾ, ನಿಮಗೂ ಸಾಂಗ್ ಕೊಟ್ಟಿದ್ದೀನಿ. ಈಗ ಮೇಘನಾ ಮಾತಾಡ್ತಾರೆ. ಇಲ್ಲ ತರುಣ್, ನಮ್ರತ ಅವರು ಪರ್ಫಾರ್ಮ್ ಮಾಡ್ತೀರಂತ ನನಗೆ ಹೇಳಿದ್ರೆ ನಾನು ಬಂದ್ಬಿಡ್ತಿದ್ದೆ ಸೈಡಲ್ಲಿ ಡಾನ್ಸ್ ಮಾಡಲಿಕ್ಕೆ. ಹೌದು, ಇಲ್ಲ ಬಟ್ ಎಷ್ಟು ಚೆನ್ನಾಗಿದೆ. ಒಂದು ಕನ್ನಡದಲ್ಲಿ ಜಾಝ್ ಸಾಂಗ್ಸ್ ಬರೋದು ತುಂಬ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದ್ಸಲ ಬರ್ತಾ ಇರುತ್ತೆ. ಬಟ್ ಬಂದರೆ ಏನು ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂದರೆ, ಸ್ಪೆಷಲಿ ಜಾಝ್ ಸಾಂಗ್ಸು ನಮ್ಮ ಕನ್ನಡ ಲಿರಿಕ್ಸ್ ಜೊತೆಲಿ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ನಮ್ರತ, ತರುಣ್ ಸರ್ ಆಫ್ ಕೋರ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮೈ ಸೀನ್ಸ್ ಇನ್ ದಿಸ್ ಸಾಂಗ್. ಬಟ್ ನಾನು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಅ ಡಾನ್ಸರ್, ಬಟ್ ಏನಂದರೆ ಇಲ್ಲಿವರೆಗೂ ಒಂದು ಡಾನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಐ ಆಮ್ ಪ್ರೊಫೆಷ್ನಲ್ ಡಾನ್ಸರ್. ಬಟ್ ನೆಕ್ಸ್ಟ್ ಸಿನಿಮಾ ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ಅಮಿತ್ ಸರ್ ಸಾಂಗೇ ಇಡಲ್ಲ. ಇಲ್ಲ ಅಂದರೆ ನನಗೆ ತುಂಬ ಖುಷಿ ಇದೆ. ಸಾಂಗ್ ಅಂತೂ ಸಖತ್ತಾಗಿದೆ, 2 ಸಾಂಗ್ಸು. ನನಗೆ ಎರಡರಲ್ಲೂ ಚೂಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಬೋತ್ ಆಫ್ ದಮ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್. ಸಖತ್ತಾಗಿದೆ. ಮೋರ್ ದೆನ್ ಎನಿಥಿಂಗ್ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಕ್ಸಸ್ ಅಂತ. ನಮ್ಮ ಸಿನಿಮಾ ಸಕ್ಸಸ್ ಆಗಿದ್ದು ಒಂದು ಐ ಡೋಂಟ್ ನೋ, ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2025. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಇದು ನಮ್ಮ ಗೆಲುವು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಗೆಲುವು ಆ್ಯಕ್ಚುಲಿ. ನನಗೆ ಒಂದು 6 months ಹಿಂದೆ ಸ್ತ್ರೀ 2 ರಿಲೀಸ್ ಆದ, ಐ ಡೋಂಟ್ ನೋ ವೆನ್ ಇಟ್ ರಿಲೀಸ್, ಐ ಆಮ್ ಫರ್ಗೆಟಿಂಗ್. ಬಟ್ ಸ್ತ್ರೀ 2 ರೀಸೆಂಟಾಗಿ ರಿಲೀಸ್ ಆದಾಗ, ಆಮೇಲೆ ಭೂಲ್ಬಲೆ ಹಿಟ್ ಆದಾಗ ನನಗೆ ಒಂದು ಫೀಲಿಂಗು, ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಈ ಸಿನಿಮಾಗಳೆಲ್ಲ ಹಾರರ್ ಜಾನರಲ್ಲಿ ಗೆಲ್ತಾ ಇದೆ, ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋಕ್ಕೆ ಕರೆಕ್ಟ್ ಟೈಮಿಗೆ ಇವ್ರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯುನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ದೇ ನೆವರ್ ಗಿವ್ ಅಪ್ ಆನ್ ಅಸ್. ದೇ ಹ್ಯಾವ್ ಶೋನ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಮ್ಮ ಆಡಿಯನ್ಸ್ಗೆ ಬಿಫೋರ್ ಮೂವಿ ಆಗಿರಲಿ ಇವಾಗಲೂ ಆಗಿರಲಿ ರೀಚ್ ಆಗೋಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ಡಿಜಿಟಲ್ ಮೀಡಿಯಾದವ್ರಿಗೆ, ದೆನ್ ಯೂಟ್ಯೂಬರ್ಸ್ಗೆ, ದೆನ್ ನಮ್ಮ ಕಿರಣ್ ಅವರು, ಅನಿಲ್ ಅವರು, ಶ್ರೀನಿವಾಸ್ ಅವರು, ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದರೆ, ಒಂದು ಲೆವೆಲ್ಗೆ ಜನಕ್ಕೆ ತೊಗೊಂಡೋಗಿ ಕೊಟ್ಟ ಮೇಲೆ ಅವ್ರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಯಿತು ಸಿನಿಮಾಗೆ. ಸೊ ಇವತ್ತುವರೆಗೂ ಯಾರ್ಯಾರೋ ನಮಗೆ ಗೊತ್ತೇ ಇಲ್ಲ, ಆ್ಯಕ್ಚುಲಿ ವ್ಲಾಗ್ ಮಾಡೋರು ಕೂಡ, ಮನೇಲಿ ಅಡುಗೆ ಕಾರ್ಯಕ್ರಮ ಮಾಡೋರು ಕೂಡ, ನಾನು ಅಡುಗೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾ ಇದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿತ್ತು, ವಾಪಸ್ ಮನೆಗೆ ಬಂದ್ವಿ. ಮತ್ತು ಯಾರೋ ಬೈಕಲ್ಲಿ ರೈಡ್ ಮಾಡೋರು ಕೂಡ ಸಿನಿಮಾ
ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತಂದರೆ ಇದೆಲ್ಲ ನಮ್ಮ ಪಡೆದಿರೋಂಥ ಬ್ಲೆಸ್ಸಿಂಗ್ಸು ಮತ್ತು ಸಿನಿಮಾಗೆ ಇರೋಂಥ ಶಕ್ತಿ. ಸೊ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬ ಕಮ್ಮಿ ಪದ. ಸೊ ಅಂಥದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ಸ್. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ನಗು ಇದೆ ಅಂತಂದರೆ ಅದಕ್ಕೆಲ್ಲ ಜನಗಳು, ನೀವುಗಳೇ ಎಲ್ಲರೂ ಕಾರಣ. ದೆನ್ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮಗೆ. ಲೈಕ್ ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ, ಓವರ್ಸೀಸ್ ಕೂಡ ನಾವು US, UK ಆ್ಯಂಡ್ ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ, ಸೊ ಇದಿಷ್ಟು ಕಡೆ ಇವಾಗ ಇಮಿಡಿಯೇಟಾಗಿ ಇವತ್ತು ಕ್ಯೂಬ್ಗೆ ಅಪ್ಲೋಡ್ ಆಗಿದೆ. ಸೊ ಇಮಿಡಿಯೇಟಾಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿ ಥಿಯೇಟರ್ ಲಿಸ್ಟ್ ಕೂಡ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಇದಿಷ್ಟು ಹೇಳ್ತಾ ದೆನ್ ಸಾಂಗ್ ಬರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ನಮ್ರತಾ ಮೇಡಮ್, ನಮ್ಮ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಗ್ಲ್ಯಾಮರ್ ಆ್ಯಡಪ್ ಆಯಿತು ಅಂತ ಹೇಳ್ಬೋದು. ದೆನ್ ಈ ಸಾಂಗ್ಗೆ ನಾವು ಯಾರೂ ಇನ್ವಾಲ್ವ್ ಆಗಿರಲಿಲ್ಲ, ಮೈನ್ ಟೆಕ್ನಿಷಿಯನ್ಸ್ ಯಾರೂ ಇನ್ವಾಲ್ವ್ ಆಗಿರಲಿಲ್ಲ. ನಮ್ಮ ನೆಕ್ಸ್ಟ್ B ಕ್ಯಾಟಗರಿ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ, ಅಸಿಸ್ಟೆಂಟ್ಸ್ ಆಗಲಿ, ಅಸೋಸಿಯೇಟ್ಸ್ ಆಗಲಿ, ಸೊ ಅವರು ಮೇಯ್ನಾಗಿ ಈ ಸಾಂಗ್ ಮಾಡಿರುವಂಥದ್ದು. ಶರಣ್ ಸರ್, ಇದು ತರುಣ್ ಸರ್ ಹೇಳ್ದಂಗೆ ಅವರೇನು ಆ್ಯಕ್ಚುಲಿ ಪ್ರೊಡ್ಯೂಸ್ ಅಂತ ಏನು ಮಾಡಿಲ್ಲ, ಪಾಪ ಲೊಕೇಶನ್ ಕೊಡಿಸಿದ್ರು, ಮಿಕ್ಕಿದೆಲ್ಲ ಪಾಪ ಅವರೇ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮೇಯ್ನಾಗಿ ಕರಿಬೇಕಾಗಿರೋದು ನಮ್ಮ ಮಹೇಶನ್. ಅವರೇ ಡಿಬಾಬ್ ಮಹೇಶ್, ಒಂದೇ ಸೆಕೆಂಡ್ ಬಾ ಮಹೇಶ್, ಮಂಜು. ಆ್ಯಂಡ್ ನಮ್ಮ ಹುಡುಗರೆಲ್ಲ ಪಾಪ ಕ್ಯೂಬ್ ಅಪ್ಲೋಡ್ ಅದೇ ಇಲ್ಲಿಗೆ ಅಂತೆಲ್ಲ ಹೋಗಿದ್ದಾರೆ. ಸೊ ಈ ಸಾಂಗನ್ನ ಪಿಕ್ಚರೈಸೇಷನ್ ಮಾಡಿದ್ದು ಇವರನ್ನೇ. ಆ್ಯಂಡ್ ಇದನ್ನು ಎಡಿಟ್ ಮಾಡಿ ದೆನ್ ಒಂದು ಹಂತಕ್ಕೆ ತಂದಿದ್ದು, ದೆನ್ ಅದರಲ್ಲಿ ಸ್ವಲ್ಪ ಡೈರೆಕ್ಷನ್ ಮಾಡಿದ್ದು ಇವರನ್ನೇ. ಒಂದು ಚಿಕ್ಕದಾಗಿ ಮಾತಾಡಿ ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇದು ಎಲ್ಲ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ಸ್ ಎಲ್ಲ ಸೇರಿ ಮಾಡಬೇಕು ಅಂತ ಒಂದು ಮಾಡಿ ಇವಾಗ ನಿಮ್ಮ ಮುಂದೆ ಇದೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಪ್ರೊಡ್ಯೂಸರ್ಗೆ. ಸಿನಿಮಾ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ, ಥಿಯೇಟ್ರಲ್ಲೇ ನೋಡಿ.